ವಿಜಯಕಾಳಿ ಪವಾಡ ಬಸವಪ್ಪನವರ ಕ್ಷೇತ್ರದಲ್ಲಿ ಪಂಚಗವ್ಯ ದೀಪಾರಾಧನೆ ಬಂದು ತುಂಬಾ ವಿಶೇಷವಾಗಿರುತ್ತೆ. ಈ ಪಂಚಗವ್ಯ ದೀಪಾರಾಧನೆ ಏಕೈಕ ಕ್ಷೇತ್ರ ವಿಜಯಕಾಳಿ ಕ್ಷೇತ್ರದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಈ ಪಂಚಗವ್ಯ ದೀಪಾರಾಧನೆಗೆ ಬಹಳ ವಿಶೇಷವಾದ ಮಹತ್ವವಾದ ಹಿನ್ನೆಲೆ ಇದೆ. ಇವಾಗಿನ ಜನರೇಷನ್ ಅಲ್ಲಿ ಏನಾಗಿದೆ ಅಂದ್ರೆ ಕೆಲವೊಂದು ಹೊಸ ಪದ್ಧತಿಗಳು LED ಇವೆಲ್ಲ ಬಂದಿರೋದ್ರಿಂದ ಹಳೆ ಸಂಪ್ರದಾಯ ನಶಿಸಿ ಹೋಗ್ಬಾರ್ದು, ಹೊಸ ಸಂಪ್ರದಾಯ ಜೊತೆಗೆ ಹಳೆ ಸಂಪ್ರದಾಯ ಪರಂಪರೆ ಉಳ್ಕೊಬೇಕು ಅಂತೇಳಿ ವಿಜಯಕಾಳಿ ಏಕೈಕ ಕ್ಷೇತ್ರದಲ್ಲಿ ಪಂಚಗವ್ಯ ದೀಪಾರತಿ ಯಾವ ರೀತಿ ತಯಾರಾಗುತ್ತೆ ಅನ್ನೋದಾದ್ರೆ, ಗೋಮೂತ್ರ, ಹಾಲು, ಮೊಸರು, ತುಪ್ಪ, ಸಗಣಿ ಇವ್ 5ರಿಂದ ತಯಾರಾಗುವಂತ ದೀಪ ಪಂಚಗವ್ಯ ದೀಪ. ಈ ಪಂಚಗವ್ಯ ದೀಪ ಆರಾಧನೆ ಮಾಡೋದ್ರಿಂದ ನಿಮ್ಮ ಸರ್ವ ಸಂಕಷ್ಟಗಳು ದೂರ ಆಗ್ತವೆ ಅನ್ನೋ ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ಸೇವೆ ಮಾಡಿದ್ರೆ ಖಂಡಿತ 100ಕ್ಕೆ 110% ಫಲ ಸಿಗುತ್ತೆ. ಇದು ನಾನೇನು ಹೊಸದಾಗಿ ಮಾಡಿರುವಂಥದ್ದಲ್ಲ, ಗ್ರಂಥದಲ್ಲಿ ಉಲ್ಲೇಖ ಆಗಿದೆ. ಗೂಗಲ್ ಕೂಡ ನೀವು ಸರ್ಚ್ ಮಾಡ್ಬೋದು. ಅಭಿನವ ಗುಪ್ತ ಎಂಬ ಋಷಿಮುನಿ ಬರೆದಿರುವಂತ ತಂತ್ರಸಾರ ಎಂಬ ಗ್ರಂಥದಲ್ಲಿ ಉಲ್ಲೇಖ ಆಗಿದೆ.